ಹಾಯ್ ಫ್ರೆಂಡ್ಸ್, ಇದು ಗುರುವಾರದ ಲಾಗು. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ ಮಠಕ್ಕೆ ಹೋಗಿದೆ, ರಾಯರ ದರ್ಶನ ಮಾಡ್ಕೊಂಬರೋದಕ್ಕೆ ಅಂತ. 10 ವರ್ಷದಿಂದ ರಾಯರ ಮಠಕ್ಕೆ ಬಂದಿದ್ದು. ಅದಾದಮೇಲೆ ಇವತ್ತೇ ಬರ್ತಾ ಇರೋದು. ನಮ್ಮ ಮನೆಗೆ ಹತ್ರನೇ ಇದೆ. 10 ವರ್ಷದಿಂದ ಹೋಗೋದಕ್ಕೆ ಆಗಿರಲಿಲ್ಲ. ಎಲ್ಲದಕ್ಕೊಂದು ಟೈಮ್ ಬರಬೇಕು ಅಂತಾರಲ್ಲ, ಅದಾಗೇನೆ ನನಗೆ ಈ ವರ್ಷ ಅದು ಕೂಡಿ ಬಂದಿದೆ ಅಂತ ಹೇಳ್ಬೋದು, ರಾಯರ ದರ್ಶನ ಮಾಡೋದು. ಹಾಗೆಯೇ ಈ ವಾರದಿಂದ ನಾನು ಮುಡುಪನ್ನ ಕಟ್ಟಿದ್ದೀನಿ. ನಮ್ಮಲ್ಲಿ ಯಾವುದೇ ರೀತಿ ರಾಘವೇಂದ್ರ ಸ್ವಾಮಿಗಳು ಫೋಟೋ ಇಲ್ಲ, ಆದರೂ ಕೂಡ ದೇವ್ರು ನಮ್ಮ ಮನೇಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಮೇಲೆ ದೇವ್ರ ಮೇಲೆ ಭಾರ ಹಾಕಿ ರಾಘವೇಂದ್ರ ಸ್ವಾಮಿ ಪೂಜೆನ ಇನ್ನು ಮುಂದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಾರಣ ಏಕೆ ಏನು ಅನ್ನೋದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಈಗಂತೂ ರಾಯರ ಪೂಜೆನ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ಮಾಡೋ ಥರ ಮೆಂತ್ಯ ಬಜ್ಜಿನ ಮಾಡಿಕೊಂಡು, ಇದೊಂದು ಸಾಂಬಾರು, ಮೆಂತ್ಯ ಬಜ್ಜಿನ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇನ್ನು ರಾಯರ ಪೂಜೆ ಮಾಡಿದ್ಮೇಲೆ ಸಂಜೆ ತುಳಸಿ ಗಿಡಕ್ಕೆ ತುಪ್ಪದ ದೀಪ ಹಚ್ಚೋಣ ಅಂದ್ಬಿಟ್ಟು ತುಪ್ಪದ ದೀಪ ಎಲ್ಲ ಹಚ್ಚಿ ಮನೆಗೆಲ್ಲ ಸಾಂಬ್ರಾಣಿ ಹೊಗೆ ಎಲ್ಲ ಕೊಟ್ಕೊಂಡು ದೇವ್ರ ಪೂಜೆನ ಮುಗಿಸ್ಕೊಂಡೆ. ಇದ್ರ ಪೂರ್ತಿ ವೀಡಿಯೋನ ನನ್ನ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಫ್ರೀ ಇದ್ದರೆ ಒಂದು ಸಲ ಚೆಕ್ ಮಾಡಿ.